ನಾನು ಫಾದರ್ ಆದರ್ಶ್ ಜೋಸಫ್, ಗುತ್ತಿಗಾರು ನೆಟ್ಟಣ ಚರ್ಚಿನ ಧರ್ಮಗುರುಗಳು. ಎಲ್ಲೆಡೆ ಸಂಭ್ರಮ ಸಡಗರದಿಂದ ಈ ವರ್ಷ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸುತ್ತಿದ್ದೇವೆ. 2000 ವರ್ಷಗಳ ಹಿಂದೆ ಬೆಥಲೆಹೇಮಿನ ಗೋದಲಿಯಲ್ಲಿ ಹುಟ್ಟಿದ ಯೇಸು ಕ್ರಿಸ್ತರು ಜಗತ್ತಿಗೆ ಶಾಂತಿಯ ಪ್ರೀತಿಯ ಸಂದೇಶವನ್ನು ಸಾರಲು ಧರೆಗಿಳಿದು ಬಂದರು. ಅವರ ಜನನವೇ ಪ್ರೀತಿ ಮತ್ತು ಶಾಂತಿ. ಲೋಕೋದ್ಧಾರಕ್ಕಾಗಿ ಜಗಕ್ಕೆ ಬಂದ ದೇವರು ಮನುಷ್ಯನ ಒಳಿತಿಗಾಗಿ ಕೆಲಸವನ್ನು ಮಾಡಿದರು. ಅವರ ಪ್ರಬೋಧನೆಗಳನ್ನು ನೀಡಿದರು. ಈ 2021ರಲ್ಲಿ ನಾವು ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಹೃದಯ ಅಂತರಾಳದಲ್ಲಿ ಪ್ರೀತಿ ಮತ್ತು ಸ್ನೇಹದ ಗೋದಲಿಯನ್ನು ನಿರ್ಮಿಸಿಕೊಂಡು ಸಮಾಜದ ಒಳಿತಿಗಾಗಿ, ಏಳಿಗೆಗಾಗಿ ഭേദ ഭാവമില്ലാതെ ಎಲ್ಲರೂ ഒഗ്ഗട്ടാಗಿ ക്രിസ്തന സന്ദേശವನ್ನು പരസ്പര ഹഞ്ചോണ. ക്രിസ്മസിൻ്റെ സന്തോഷം ലോകമൊക്കെയും പങ്കുവയ്ക്കുന്നതായ ഈ ദിനങ്ങളിൽ സെൻറ്റ് തോമസ് യാക്കോബായ സുറിയാനി പള്ളിയുടെ ആഭിമുഖ്യത്തിൽ ഈ ക്രിസ്മസ് കരോള് ഇടവക ഭവനങ്ങളിൽ കടന്നു ചെല്ലുകയാണ്. ക്രിസ്തു ജനിച്ച സന്തോഷം സ്വയം അനുഭവിക്കുകയും അത് മറ്റുള്ളവരിലേക്ക് പകരുകയും ചെയ്യുവാൻ ലോകം പ്രതിസന്ധിയിലൂടെ കടന്നു പോകുന്ന ഈ കാലഘട്ടത്തിലും കഴിയുന്നു എന്നുള്ളത് ഓർത്ത് ദൈവത്തെ മഹത്വപ്പെടുത്തുന്നു. വിനയത്തോടെ ദൈവത്തെ സ്തോത്രം ചെയ്യുന്നു. എല്ലാ പ്രിയപ്പെട്ടവർക്കും ജാതി മത ഭേദമന്യേ എല്ലാവർക്കും കർത്താവായ യേശു ക്രിസ്തുവിൻ്റെ തിരുജനനത്തിൻ്റെ നന്മകൾ നേരുന്നു. പൗരസ്ത്യ സുവിശേഷ സമാജം അധിപതിരാസനത്തിലെ ഈ ദേവാലയത്തിൻ്റെ ഇടവമക്കളുടെ കൂട്ടായ്മ എന്നും അനുഗ്രഹത്തിനായി തീരട്ടെ എന്ന് ദൈവസന്നിധിയിൽ പ്രാർത്ഥിക്കുന്നു. ദൈവനാമത്തിന് മഹത്വം. ಸಿರಿಯನ್ ಚರ್ಚಿನ ನಮ್ಮ ಎಲ್ಲ ಮಕ್ಕಳು, ಗುರುಗಳು ಹಾಗೆ ಎಲ್ಲರೂ ಕೂಡಿಕೊಂಡು ಪ್ರತಿ ವರ್ಷ ಬರುವ ಹಾಗೆ ಕರೋಲ್ ಸಿಂಗಿಂಗ್ ಯೇಸು ಕ್ರಿಸ್ತನ ಜನ್ಮದ ಸಂದೇಶವನ್ನು ಜನರಿಗೆ ಮುಟ್ಟಿಸಲಿಕ್ಕೆ, ಮನೆ ಮನೆಗಳಿಗೆ ತಲುಪಿಸಲಿಕ್ಕೆ, ಈ ಸಂತೋಷವನ್ನು ಹಂಚಿಕೊಳ್ಳಲಿಕ್ಕೆ ಹಾಡುಗಳನ್ನು ಹಾಡಿಕೊಂಡು ಸಂತೋಷವಾಗಿ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಇದರಲ್ಲಿ ಭಾಗವಹಿಸುವ ತುಂಬ ಸಂತೋಷದ ಸಂಗತಿ. ಇವತ್ತು ನಮ್ಮ ಮನೆಗೆ ಕೂಡ ಬಂದಿದ್ದಾರೆ. ಅದು ಬಹಳ ಇನ್ನೊಂದು ಅನೇಕರಿಗೆ ಅದು ಉತ್ತೇಜನವನ್ನು ನೀಡುವಂತಾಗಲಿ, ಭೂಮಿಯಲ್ಲಿ ಸಮಾಧಾನ ಉಂಟಾಗಲಿ, ಎಲ್ಲರಲ್ಲಿಯೂ ಶಾಂತಿ ಸಮಾಧಾನ ಉಂಟಾಗಲಿ, ಸೌಹಾರ್ದತೆ ಉಂಟಾಗಲಿ ಹೇಳುವಂಥ ಸಂದೇಶ. ಕ್ರಿಸ್ತನ ಸಂದೇಶ ಯಾವಾಗಲೂ ಯಾರ ವಿರುದ್ಧವೂ ಅಲ್ಲ, ಸ್ನೇಹವನ್ನು
ಸಂತೋಷವನ್ನು, ಪ್ರೀತಿಯನ್ನು ಹಂಚುವಂತಹ, ಯೇಸು ಕ್ರಿಸ್ತನ ಜೀವನವನ್ನು ಊರಿನ ಎಲ್ಲರಿಗೂ ಹಂಚುವಂತಹ ಈ ಒಂದು ಕಾರ್ಯಕ್ರಮ. സ്വർഗത്തിൽ സന്തോഷം വന്നെത്തി മണ്ണിൽ, എല്ലാവർക്കും ആനന്ദം, മണ്ണിൽ എല്ലാവർക്കും ആനന്ദം. സ്വർഗത്തിൽ സന്തോഷം വന്നെത്തി മണ്ണിൽ, എല്ലാവർക്കും ആനന്ദം, മണ്ണിൽ എല്ലാവർക്കും ആനന്ദം. ಸರ್ವ ಜನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಅತಿ ಪ್ರೀತಿಪೂರ್ವಕವಾಗಿ ನಾನು ಹಾರೈಸ್ತಾ ಇದ್ದೇನೆ. ನಾನು ಫಾದರ್ ಬಿನಾಯ್ ಜೋಸಫ್, ಸಂತ ಅಲ್ಫೋನ್ಸಸ್ ಚರ್ಚ್ ನೆಲ್ಯಾಡಿ, ಸೇಂಟ್ ಮೇರಿಸ್ ಚರ್ಚ್ ಆರ್ಲಾ ಹಾಗೂ ಲಿಟಲ್ ಫ್ಲವರ್ ಚರ್ಚ್ ಈಜಲಂಬಾಡಿ 3 ಚರ್ಚ್ಗಳ ಧರ್ಮಗುರು ಆಗಿದ್ದೀನಿ. ಜಾತಿ ಮತ ಧರ್ಮ ಭೇದವಿಲ್ಲದೆ ನಮ್ಮ ಭಾರತದಲ್ಲಿ ಯಾವುದೇ ಹಬ್ಬವು ಎಲ್ಲರಿಗೂ ಸಂತೋಷವನ್ನು ಹರಡುವ ಹಾಗೆ ಈ ಕ್ರಿಸ್ಮಸ್ ಹಬ್ಬವು ಎಲ್ಲರಿಗೆ ಸಂತೋಷವನ್ನು ನೀಡುತ್ತಿದೆ. ಕ್ರಿಸ್ಮಸ್ ಹಬ್ಬದಲ್ಲಿ ಒಂದು ವೈಶಿಷ್ಟ್ಯತೆ ಅಂದರೆ ಕ್ರಿಸ್ಮಸ್ ಟ್ರೀ. ಕ್ರಿಸ್ಮಸ್ ಹಬ್ಬವು ದೇವರು ಕೊಟ್ಟ ಒಂದು ಹಬ್ಬವಾದರೆ ಆ ದೇವರು ಈ ಭೂಲೋಕದಲ್ಲಿ ಜೀವ ಇರುವ ವೃಕ್ಷವನ್ನು ಆರಿಸಿ ಆ ವೃಕ್ಷದ ಮುಖಾಂತರ ವಿವಿಧವಾದ ಗಿಫ್ಟ್ಗಳನ್ನು, ಬಹುಮಾನಗಳನ್ನು ಜನರಿಗೆ ಕೊಡುತ್ತಾ, ಬಹುಮಾನ ಅಂದರೆ ನಮಗೆ ಸಿಗುವಾಗ ಎಲ್ಲರಿಗೂ ಖುಷಿ ಆಗ್ತಲ್ವೇ? ಹಾಗೆ ಓರ್ವರಿಗೆ ಬೇಕಾದ, ಹೊಸ ವರ್ಷಕ್ಕೆ ಬೇಕಾದ ಓರ್ವರಿಗೆ ಬೇಕಾದ ಯಾವುದೇ ಒಂದು ಅನುಗ್ರಹವಾಗಲಿ, ಅವರ ಬೇಡಿಕೆಯಾಗಲಿ, ಅವರಿಗೆ ಸಂತೋಷ ಕೊಡುವುದು, ಅದು ಆರೋಗ್ಯ, ಸಂಪತ್ತು ಸೇರಿ ಸಹಬಾಳ್ವೆ, ಸೌಹಾರ್ದತೆ ಎಲ್ಲವನ್ನು ಒಳಗೊಂಡ ಆಯಾ ಪ್ರದೇಶಕ್ಕೆ, ಆಯಾ ವ್ಯಕ್ತಿಗೆ ಬೇಕಾದ ವರವನ್ನು ದೇವರು ಈ ವೃಕ್ಷದ ಮುಖಾಂತರ ಕೊಡುವುದೇ ಕ್ರಿಸ್ಮಸ್ ಟ್ರೀಯ ಒಂದು ವೈಶಿಷ್ಟ್ಯವಾಗಿದೆ. ಈ ಕ್ರಿಸ್ಮಸ್ ಹಬ್ಬದ ಆಚರಣೆಯಲ್ಲಿ ಮಕ್ಕಳು, ದೊಡ್ಡವರು ಎಲ್ಲರೂ ಸೇರಿ ನಮ್ಮ ಹಬ್ಬದ ಆಚರಣೆ ನಂತರ ಈ ಕ್ರಿಸ್ಮಸ್ ವೃಕ್ಷದ ಸುತ್ತಲೂ ಬಂದು ತಮಗೆ ಬೇಕಾದ ಗಿಫ್ಟ್ಗಳನ್ನು ಕ್ರಿಸ್ಮಸ್ ತಾತರಲ್ಲಿ ಕೇಳಿ ಬೇಡುವುದುಂಟು. ಆಗ ಒಂದೊಂದು ಗಿಫ್ಟ್ಗಳನ್ನು ಅವರಿಗೆ ಕೊಡ್ತಾರೆ. ಅದನ್ನು ಓಪನ್ ಮಾಡುವಾಗ ಸರ್ಪ್ರೈಸ್ ಆಗಿರ್ತದೆ. ಯಾಕೆ? ನಾವು ಚಿಂತೆ ಮಾಡದ, ನಾವು ಯಾವುದೇ ನಮ್ಮ ಯೋಚನೆಗೆ ಒಳಗಾಗದ, ನಮ್ಮ ಚಿಂತೆಗೆ ಅತೀತವಾದ ನಮಗೆ ಗಿಫ್ಟ್ಗಳು ನೋಡುವಾಗ, ನಮಗೆ ಸಿಗುವಾಗ ಭಾರಿ ಖುಷಿ ಆಗ್ತದೆ. ಆ ಸಂತೋಷವು ಈ ಊರಿನ ಎಲ್ಲ ಜನರಿಗೂ, ಜಾತಿ ಮತ ಭೇದವಿಲ್ಲದ ಎಲ್ಲ ಜನರಿಗೂ ಈ ಹೊಸ ವರ್ಷದಲ್ಲಿ ನಿಮ್ಮ ಆರೋಗ್ಯಕ್ಕೆ, ಕುಟುಂಬಕ್ಕೆ, ವ್ಯಕ್ತಿ ಜೀವನಕ್ಕೆ ಮತ್ತು ಸಹಬಾಳ್ವೆಯಾಗಿದ್ದ ಸೌಹಾರ್ದಯುತವಾದ ಜೀವನಕ್ಕೆ ಬೇಕಾದ ವರದಾನಗಳನ್ನು ಈ ಕ್ರಿಸ್ಮಸ್ ಹಬ್ಬದ ಮುಖಾಂತರ ಆ ಭಗವಂತನು ನೀಡಿ ನೆಲ್ಯಾಡಿ ಪ್ರದೇಶವನ್ನು ಹರಸಲಿ ಎಂದು ಪ್ರಾರ್ಥಿಸುತ್ತೇನೆ. ಎಲ್ಲರೂ ಈ ಹಬ್ಬವನ್ನು ಆಚರಿಸುತ್ತಾ ಆ ಭಗವಂತನ ಆಶೀರ್ವಾದವನ್ನು ಸ್ವೀಕರಿಸ್ತಾ ನಾವೆಲ್ಲರೂ ಸಂತೋಷವಾಗಿ ಬಾಳೋಣ. ഈ പാതിരാവിൽ ബത്ലഹേമിലൊരു താരകം പ്രഭയാർന്നിതാ. കാലികൾ തന്നാലയം സക്കാരിയായി തീർന്നിതാ. മണ്ണിലും വിണ്ണിലും
രക്ഷകൻ ഭോജാതനായി ഈ ബത്ലഹേമെന്ന സ്വർഗമായി. ನಾನು ಫಾದರ್ ಹನಿ ಜೇಕಬ್, ವಿಕಾರ್ ಸೈಂಟ್ ಪೀಟರ್ಸ್ ಆ್ಯಂಡ್ ಸೈಂಟ್ ಪೌಲ್ಸ್ ಜಾಕೋಬೈಟ್ ಚರ್ಚ್ ಶಿರಾಡಿ. ನಾಡಿನ ಎಲ್ಲ ಸಮಸ್ತ ಜನರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಮಾನವ ಕುಲದ ಪಾಪವನ್ನು ಹೋಗಲಾಡಿಸಲು ಧರೆಗಿಳಿದು ಬಂದಂತಹ ಯೇಸು ಕ್ರಿಸ್ತನ ಜನ್ಮದಿನದ ಈ ಒಂದು ಸುದಿನದಲ್ಲಿ ನಾವೆಲ್ಲರೂ ಬಹಳ ಸಂತೋಷದಿಂದ ಈ ಕ್ರಿಸ್ಮಸ್ ಹಬ್ಬವನ್ನು ಕೊಂಡಾಡ್ತಾ ಇದ್ದೇವೆ. ಕ್ರಿಸ್ತ ತೋರಿಸಿಕೊಟ್ಟಂತಹ ಆ ದಾರಿ ಯಾವ ಉದ್ದೇಶಕ್ಕಾಗಿ ಮಾನವ ಕುಲದ ಎಡೆಗೆ ಬಂದು ಇಳಿದಿದ್ದಾನೋ, ತನ್ನ ಪ್ರೀತಿ, ಸ್ನೇಹ, ತಾನು ತೋರಿಸಿಕೊಟ್ಟಂತಹ ತಾಳ್ಮೆ, ಕ್ಷಮೆ, ಇದು ಮಾನವ ಕುಲದ ಎಡೆಯಲ್ಲಿ, ಮನುಷ್ಯರ ಎಡೆಯಲ್ಲಿ ಇಡೀ ಜಗತ್ತಿಗೆ ಪಸರಿಸಿ ತಾನು ಏನು ಎಂಬುದನ್ನು ತೋರಿಸಿಕೊಟ್ಟಂತಹ ಆ ವ್ಯಕ್ತಿತ್ವದ ಒಡೆಯ ಕ್ರಿಸ್ತ. ಅವನ ಆ ದಾರಿದೀಪ ನಮಗೆಲ್ಲರಿಗೊಂದು ಮಾರ್ಗದರ್ಶನ ಆಗಬೇಕು. ಮತ್ತೊಬ್ಬರನ್ನು ಪ್ರೀತಿಸುವಂತಹ, ಮತ್ತೊಬ್ಬರೊಂದಿಗೆ ನಾವು ತಾಳ್ಮೆಯನ್ನು ತೋರಿಸುವಂತಹ, ಮತ್ತೊಬ್ಬರನ್ನು ಕ್ಷಮಿಸುವಂತಹ ಆ ಮನೋಭಾವನೆಯನ್ನು ನಾವು ಬೆಳೆಸಿಕೊಳ್ಳಬೇಕು. ಕ್ರಿಸ್ತು ಅದನ್ನೇ ನಮಗೆ ತೋರಿಸಿಕೊಟ್ಟಾರೆ. ಆಗ ಮಾತ್ರ ಕ್ರಿಸ್ತ ನಮ್ಮ ಹೃದಯದಲ್ಲಿ ಜನಿಸ್ತಾನೆ. ಕೆಲವೊಂದು ನಾವು ಆಚರಣೆ ಮಾತ್ರ ಸಾಲದು. ಕ್ರಿಸ್ಮಸ್ ಎಂಬುದು ನಮ್ಮ ಹೃದಯದಲ್ಲಿ ಕ್ರಿಸ್ತ ಜನಿಸುವಾಗ ಮಾತ್ರ ಅದು ಕ್ರಿಸ್ತುವಿನ ಒಟ್ಟಿಗೆ ಅಥವಾ ಅವನ ಆ ಒಂದು ಕಲ್ಪನೆಗೆ ಅನುಸರಿಸಿ ನಮಗೆ ಜೀವನವನ್ನು ಸಾಗಿಸಲಿಕ್ಕೆ ಎಡೆಯಾಗುತ್ತೆ. ಕಳೆದ ಒಂದೂವರೆ ವರ್ಷಗಳಿಂದ ನಾವು ಕೋವಿಡ್ ಎಂಬ ಮಹಾಮಾರಿಯಲ್ಲಿ ತತ್ತರಿಸಿರುವಂಥ ಸಂದರ್ಭ, ಭಗವಂತ ನಮ್ಮನ್ನೆಲ್ಲ ಅದರಿಂದ ರಕ್ಷಿಸಿ ಇಂದಿನವರೆಗೆ ಅವನು ಕಾತು ಪರಿಪಾಲಿಸಿದಂತಹ ತನ್ನ ಆ ಪ್ರೀತಿ, ಆ ಪ್ರೇಮವನ್ನು ನಾವು ಎಂದೂ ನೆನೆಸಬೇಕು. ಮಾನವ ಕುಲಕ್ಕೆ ಕ್ರಿಸ್ತನ ಆ ಸಂದೇಶ ಎಲ್ಲರಿಗೂ ಒಂದು ದಾರಿದೀಪವಾಗಲಿ. ನಾವೆಲ್ಲರೂ ಒಳ್ಳೆಯ ಒಂದು ಜೀವನವನ್ನು ನಡೆಸಲು ಆ ಕ್ರಿಸ್ತನ ಸಂದೇಶ ನಮಗೆ ದಾರಿದೀಪ ಆಗಲಿ ಎಂದು ಪ್ರಾರ್ಥಿಸ್ತಾ, ಹಾರೈಸ್ತಾ, ನಿಮಗೆಲ್ಲರಿಗೂ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಭಗವಂತ ಇನ್ನೂ ಕೂಡ ನಮಗೆ ಒಳ್ಳೆಯದನ್ನು ಮಾಡಲು ಅವಕಾಶವನ್ನು ಕೊಡಲಿ ಎಂದು ಪ್ರಾರ್ಥಿಸ್ತಾ, ಮತ್ತೊಮ್ಮೆ ಶುಭಾಶಯಗಳನ್ನ ಕೋರುತ್ತಾ, ಜೈ ಕ್ರಿಸ್ತ. ദിവ്യ പൈതലേ വിണ്ണിലെ മാലാഖമാരുടെ ഭാഗ്യമേ, ഉൾത്തൊഴുത്തിന്റെ പുണ്യമേ, മാലാഖയായി എന്നെ മാറ്റണേ. ദിവ്യ പൈതലേ വിണ്ണിലെ മാലാഖമാരുടെ ഭാഗ്യമേ, ഉൾത്തൊഴുത്തിന്റെ പുണ്യമേ, മാലാഖയായി എന്നെ മാറ്റണേ. താരകം വഴികാട്ടിയായി വിജ്ഞാനികൾക്കൊപ്പം വേദിയിൽ കണ്ണെടുക്കാതെ കണ്ണിമയ്ക്കുന്ന മാത്രയെല്ലവർ വന്നിതാ. നമ്മോടുകൂടെ കർത്താവായ ദൈവമേ, അങ്ങയുടെ അനന്തകാലത്തെ ഞങ്ങൾ വാഴ്ത്തുന്നു. ദൈവമായി എന്നിട്ടും തന്നെ ശൂന്യനാക്കിയ ദാസന്റെ രൂപം സ്വീകരിച്ച മിശിഹ സന്തോഷത്തിന്റെയും സമാധാനത്തിന്റെയും ചൈതന്യം കൊണ്ട് നമ്മെ നിറയ്ക്കട്ടെ. പുൽക്കൂട്ടിൽ അവതീർണനായ മിശിഹായെ പൂർണ്ണ ദൈവവും പൂർണ്ണ മനുഷ്യനുമായി സ്വീകരിച്ച് നമുക്ക് ആരാധിക്കാം. ഈ വിശുദ്ധ രഹസ്യങ്ങൾ ഭക്തിയോടെ പരികർമ്മം ചെയ്ത് പരിത്രാണകർമ്മത്തിന്റെ ഫലങ്ങളൊക്കെ അർഹരാകുവാൻ അവിടുന്ന് നമ്മെ സഹായിക്കട്ടെ. പിതാവും പുത്രനും സകലേശാവിൻ തിരുനാമം വാഴ്ത്തിയിടും. Sorry,
ധനുമാസരാവിൽ ബത്ലഹേം മലനിര തഴുകി മണ്ണിൻ തെന്നൽ തൊട്ടുണർത്തി കാലിത്തൊഴുത്തിനുടയവനെ താരനിര ശോഭയേകി ദൂതഗണമാർത്തുപാടി പൈക്കിടാവുകൾ കൂടൊരുക്കി ദൈവ പൈതലിനായി. ധനുമാസരാവിൽ ബത്ലഹേം മലനിര തഴുകി മഞ്ഞിൻ തെന്നൽ തൊട്ടുണർത്തി കാലിത്തൊഴുത്തിനുടയവനെ താരനിര ശോഭയേകി ദൂതഗണമാർത്തുപാടി പൈക്കിടാവുകൾ കൂടൊരുക്കി ദൈവ പൈതലിനായി. വെള്ളിനിലാവിൻ വർണ്ണവസന്തം പുൽക്കൊടിനാകെ നിറഞ്ഞൊഴുകുമ്പോൾ ദൂരെ നിന്നും താരം നോക്കി പോയിടാ പുൽക്കൂടു തേടി. വൈക്കോലിൽ പുൽക്കൂടൊരുക്കിയ കുട്ടിക്കാലം പരിശുദ്ധാശ്രീയന്മാരായ തന്റെ ശിഷ്യന്മാർക്ക് നൽകിക്കൊണ്ട് അനേകർക്ക് വേണ്ടിയും ചൊരിയപ്പെടുന്നതും പാപമോചനത്തിനും നിത്യാജീവനും വേണ്ടി നൽകപ്പെടുന്നതുമായ പുതിയ നിയമത്തിൻ്റെതായ നിന്റെ സഭാരക്ഷാകരമായ പരസ്യ ശുശ്രൂഷ സ്മരിക്കുന്നു. തന്മൂലം നിന്റെ സഭയും നിന്റെ ഇടവകയും നിന്നോടും നീ മുഖാന്തരം നിന്റെ കൂടെ നിന്നെ പിണയണമേ എന്ന് പശ്ചാത്താപപൂർവ്വം അപേക്ഷിക്കുന്നു. ഈ സമയം എത്ര ഭ്രമിക്ക് തന്നതമാകുന്നു. നിങ്ങൾ അടക്കത്തോടും ഭയത്തോടും നിന്നുകൊണ്ട് പ്രാർത്ഥിപ്പേ. ശരീരങ്ങളെ പരിശുദ്ധമാക്കി തീർക്കണമേ. ഞങ്ങൾക്ക് ജീവനെ അർഹതയുള്ളവരായി ഭവിക്കണമേ. ത്രിയേക ദൈവമേ, ഞങ്ങൾ അങ്ങേക്ക് സ്തുതിയും പുഞ്ചിരി തൂകിയൊരുണ്ണിയെ കളിമണ്ണിൽ തീർത്ത ബാല്യം. വൈക്കോലിൽ പുൽക്കൂടൊരുക്കിയ കുട്ടിക്കാലം പുഞ്ചിരി തൂകിയൊരുണ്ണിയെ കളിമണ്ണിൽ തീർത്ത ബാല്യം.